ವೀಕ್ಷಕರೇ, ಎವನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಬನ್ನಿ ವೀಕ್ಷಕರೇ, ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಡು ಬರೋಣ. ಇಂದು ರಾಣೆಬೆನ್ನೂರು ನಗರದಲ್ಲಿ ಸಂತೋಷ್ ಪಾಟೀಲ್ ಅವರ ನಿವಾಸದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಈ ಸುದ್ದಿಗೋಷ್ಠಿಯಲ್ಲಿ ಕ್ಷೇತ್ರದ ಅನ್ನದಾತರಿಗೆ ಬೆಳೆ ವಿಮೆ ಕಟ್ಟುವುದು ಹೇಗೆ, ಯಾವ್ಯಾವ ಸೊಸೈಟಿಗೆ ಈಗಾಗಲೇ ಸರ್ಕಾರ ಲಾಗಿನನ್ನು ಒದಗಿಸಿದೆ, ಯಾವ ರೀತಿ ತಮ್ಮ ಬೆಳೆ ವಿಮೆಯನ್ನು ಕಟ್ಟಿ ತಾವು ಮುಂದಿನ ದಿನಮಾನಗಳಲ್ಲಿ ಈಗೇನು ಅಂಥ ಒಂದು ಕ್ಷೇತ್ರಗಳಿಗೆ ಈಗಾಗಲೇ ಅನ್ನದಾತರ ನೆರವಿಗೆ ನಿಂತಿರ್ತಕ್ಕಂಥದ್ದು, ಎಲ್ಲ ರೈತರು ಅವರವರ ಭಾಗದ ಸೊಸೈಟಿಗಳಲ್ಲಿ ಒಂದು ಬೆಳೆ ವಿಮೆಯನ್ನು ಕಟ್ಟಲು ಈಗಾಗಲೇ ಅನುಕೂಲ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಸಾಕಷ್ಟು ಹಿಂದಿನ ದಿನಮಾನಗಳಲ್ಲಿ ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸ್ಥಳೀಯ ಮಾಜಿ ಶಾಸಕರು ಕೂಡ ಈ ಒಂದು ಪ್ರಯತ್ನದಲ್ಲಿ ಸಫಲತೆಯನ್ನು ಕಂಡಿರ್ತಕ್ಕಂಥದ್ದು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾದ್ರೆ ಬನ್ನಿ, ಈ ಒಂದು ಬೆಳೆ ವಿಮೆ ಕಟ್ಟೋದ್ರ ಬಗ್ಗೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸಂತೋಷ್ ಪಾಟೀಲ್ ಅವರು ಹೇಳಿದ್ದೇನು ಒಮ್ಮೆ ನೋಡಿ ವೀಕ್ಷಕರೇ. ಕ್ರಾಪ್ ಲೋನ್ ಇದೆ, ಯಾರ್ದು ಕ್ರಾಪ್ ಲೋನ್ ಇದೆ ಅದೇ ಬ್ಯಾಂಕ್ನವರು ಕ್ರಾಪ್ ಇನ್ಶೂರೆನ್ಸನ್ನು ಮಾಡಬೇಕು ಅನ್ನೋ ದಶೆಯಲ್ಲಿ ದೇರ್ ವಾಸ್ ಅ ಗೈಡ್ಲೈನ್ಸ್. ಈಗ ಸೊಸೈಟಿಯಲ್ಲಿ KCC ಬ್ಯಾಂಕ್ ಅಡಿಯಲ್ಲಿ ಭಾಳಷ್ಟು ಜನ ರೈತಾಪಿ ವರ್ಗದವ್ರು ಸಾಲವನ್ನು ತಗೊಂಡಿದ್ರು. ಬಟ್ ದುರಾದೃಷ್ಟವಾಗಿ KPC ಆ ಲೋನ್ ಅಪ್ಲಿಕೇಶನ್ ಅನ್ನು ತುಂಬ್ಕೊಂಡು ಆ ಅಪ್ಲಿಕೇಶನ್ ತಗೊಂಡು ಹೋಗಿ KCC ಬ್ಯಾಂಕಿಗೆ, ಸ್ಥಳೀಯ ಬ್ಯಾಂಕಿಗೆ ದುಡ್ಡು ತುಂಬಿ ಅವ್ರಿಗೆ KCC ಬ್ಯಾಂಕಿಗೆ ಪ್ರೊಸೆಸಿಂಗ್ ಚಾರ್ಜ್ ಕಟ್ಟಿ ಇನ್ಶೂರೆನ್ಸನ್ನು ಮಾಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಹಾವೇರಿ ಗದಗ ಲೋಕಸಭಾ ಸಂಸದರಾದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಶನಿವಾರ ಮನವಿಯನ್ನು ಮಾಡಿದಾಗ, ಹಾಗೆ KCC ಬ್ಯಾಂಕ್ ಅಧ್ಯಕ್ಷರಿಗೆ ಮತ್ತು ಅವರ ಕಾರ್ಯದರ್ಶಿಗೆ ಮಾತಾಡಿ ಮಾಡೋದ್ರಿಂದ ರೈತರಿಗೂ ತೊಂದರೆ ಆಗುತ್ತೆ, ಸೊಸೈಟಿಗೂ ಹೊರೆ ಆಗುತ್ತೆ. ಈಗ ಅವ್ರ ಭಾಗದ ರೈತರು, ಈಗ ಉದಾಹರಣೆ ನನ್ನ ಸೊಸೈಟಿಯಲ್ಲಿ 200ಕ್ಕೂ ಹೆಚ್ಚು ರೈತರು ಕ್ರಾಪ್ ಇನ್ಶೂರೆನ್ಸ್ ಅದ. ಈಗ ಇನ್ಶೂರೆನ್ಸ್ ದುಡ್ಡು ಇವರೇ ಕಲೆಕ್ಟ್ ಮಾಡಿ ಒಂದು ಅಪ್ಲಿಕೇಶನಿಗೆ ದುಡ್ಡನ್ನು ತಗೊಂಡು ಪ್ರೊಸೆಸಿಂಗ್ ಚಾರ್ಜ್ ತಗೊಂಡು ಆ ಪ್ರೊಸೆಸಿಂಗ್ ಚಾರ್ಜನ್ನು KCC ಬ್ಯಾಂಕ್ ಕಟ್ಟಿದರೆ ಎಫರ್ಟ್ಸ್ ಹಾಕರೆಲ್ಲ ಸ್ಥಳೀಯ ಸೊಸೈಟಿಯರು, ಬೆನಿಫಿಷರಿ ಓನ್ಲಿ KCC ಬ್ಯಾಂಕ್ ಆಗಿತ್ತು. ಸೊ ಆ ದಶೆಯಿಂದ ಬೊಮ್ಮಾಯಿ ಸಾಹೇಬ್ರಿಗೆ ಶನಿವಾರ ಫೋನ್ ಮುಖಾಂತರ ಸಂಪರ್ಕ ಮಾಡಿದಾಗ ಅವರ ಅಧ್ಯಕ್ಷರಿಗೆ ಮತ್ತು ಅವರ ಕಾರ್ಯದರ್ಶಿಗೆ ಮಾತಾಡಿ ನಿನ್ನೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಇವತ್ತು ಎಲ್ಲ ಸೊಸೈಟಿಗಳಿಗೆ ಲಾಗಿನ್ ID ಮತ್ತು ಪಾಸ್ವರ್ಡ್ ಬಂದಿದ್ದಾವೆ. ಸೊ ನಾನು ತಾಲೂಕಿನಾದ್ಯಂತ ಎಲ್ಲ ರೈತರಿಗೆ ವಿನಂತಿಯನ್ನು ಮಾಡ್ತೇನೆ, 30ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಕ್ರಾಪ್ ಲೋನ್ ತುಂಬಲು. ಇಮಿಡಿಯೇಟ್ ಆಗಿ ನೀವೆಲ್ಲ ಕ್ರಾಪ್ ಲೋನನ್ನು ತುಂಬುವಂಥ, ಕ್ರಾಪ್ ಇನ್ಶೂರೆನ್ಸನ್ನು ತುಂಬುವಂಥ ಕೆಲಸ ನಮ್ಮ ರೈತರು ಮಾಡಿರಿ. ಕ್ರಾಪ್ ಇನ್ಶೂರೆನ್ಸ್ ತುಂಬ ಸಲುವಾಗಿಯೇ ತಾವು ಸಿಟಿಗಾಗಲಿ ರಾಣೆಬೆನ್ನೂರು ಬ್ರಾಂಚಸ್ಗೆ ಆಗಲಿ ಅಡ್ಡಾಡುವ ಪರಿಸ್ಥಿತಿ ಇಲ್ಲ. ನಿಮ್ಮ ಸೊಸೈಟಿಗಳಲ್ಲೇ ನೀವು ಕ್ರಾಪ್ ಇನ್ಶೂರೆನ್ಸ್ ತುಂಬುವಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಪ್ರಯತ್ನ ಮತ್ತು ಈಗಿನ KCC ಬ್ಯಾಂಕ್ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಮತ್ತು ಅವರೆಲ್ಲ ಆಡಳಿತ ಮಂಡಳಿಯವರು ಮಾಡಿಕೊಟ್ಟಿದ್ದಾರೆ. ನನ್ನ ಭಾಗದ ರೈತರ ಪರವಾಗಿ, ಈ ತಾಲೂಕಿನ ಸಮಗ್ರ ರೈತರ ಪರವಾಗಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮತ್ತು KCC ಬ್ಯಾಂಕ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಮತ್ತು ಕಾರ್ಯದರ್ಶಿಯವರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿಮ್ಮ ದಶೆಯಿಂದ ಇವತ್ತು ಸೊಸೈಟಿಗೆ ಅವರದೇ ಆದಂಥ ಲಾಗಿನ್ ID ಮತ್ತು ಪಾಸ್ವರ್ಡ್ ಬಂದಿದೆ. ರೈತರಿಗೆ ಅನುಕೂಲ ಆಗಿದೆ. 20-30 ಕಿಲೋಮೀಟರ್ ಅಡ್ಡಾಡೋದು ತಪ್ಪಿಸಿ ಅಲ್ಲೇ ಅವರ ಕ್ರಾಪ್ ಇನ್ಶೂರೆನ್ಸನ್ನು ತುಂಬ ಸವಲತ್ತರ ಜೊತೆಗೆ ಯಾರು ಎಫರ್ಟ್ಸ್ ಹಾಕಿರ್ತಾರೆ, ಅಂದರೆ ಸೊಸೈಟಿ ತನ್ನ ಕಲೆಕ್ಷನ್ ಅನ್ನು ಮಾಡೋಕ್ಕೆ ಎಫರ್ಟ್ಸ್ ಏನು ಹಾಕಿರುತ್ತೆ ಕ್ರಾಪ್ ಇನ್ಶೂರೆನ್ಸ್ ಮಾಡೋಕ್ಕೆ, ಅವ್ರಿಗೆ ಇನ್ಶೂರೆನ್ಸ್ ಸಿಗುವಂಥ, ಅವ್ರಿಗೆ ಇನ್ಸೆಂಟಿವ್ ಸಿಗುವಂಥ ವ್ಯವಸ್ಥೆ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು. ನಮ್ಮ KCC ಬ್ಯಾಂಕ್ ವ್ಯಾಪ್ತಿಯಲ್ಲಿ ನಮ್ಮ KCC ಒಳಗೆ ಖಾತೆದಾರರು ಅನ್ನೋದಕ್ಕಿಂತ ಕ್ರಾಪ್ ಇನ್ಶೂರೆನ್ಸ್ ಮಾಡಿರೋ ಲೋನ್ ಇರುತ್ತೆ. ಈಗ ಡೆವಲಪ್ಮೆಂಟ್ ಲೋನ್ ಅವ್ರು ತುಂಬೋದು, ಬಟ್ ಇನಿಷಿಯೇಟಿವ್ ತಗೊಂಡು ತುಂಬೋದು, ಅಪ್ಲಿಕೇಶನ್ಸ್ ನೀವು ಕೊಡ್ಬೋದು ಸೊಸೈಟಿ. ಅದು ಲೀಡ್ ಬ್ಯಾಂಕ್ ಶುಡ್ ಟೇಕ್ ಎ ಇನಿಷಿಯೇಷನ್. ನಾನು MP ಅವ್ರಿಗೂ ಆ ದಶೆಯಲ್ಲಿ, ಬೊಮ್ಮಾಯಿ ಸಾಹೇಬ್ರಿಗೂ ಆ ದಶೆಯಲ್ಲಿ ಮಾತಾಡ್ತೀನಿ. ನಾವು ಫೆಸಿಲಿಟೇಷನ್ ಸೆಂಟರ್ಸ್ ಆಗಬೇಕು, ಸೊಸೈಟಿ ಆಗಲಿ, ಬ್ಯಾಂಕ್ಗಳಾಗಲಿ, ಮತ್ತು ಇತರೆ ಈ KCC ಬ್ಯಾಂಕ್ನ ಹೆಡ್ ಕ್ವಾರ್ಟರ್ಸ್ ಇದೆ, ಹಲಗೇರಿಯಲ್ಲಿದೆ, ರಾಣೆಬೆನ್ನೂರಲ್ಲಿದೆ. ಈ ಥರದ ಬ್ಯಾಂಕ್ಗಳು ರೈತರಿಗೆ ಫೆಸಿಲಿಟೇಟಿಂಗ್ ಸೆಂಟರ್ಸ್ ಆಗಬೇಕು. ಇವರು ಆ್ಯಕ್ಚುಲಿ ದೇ ಶುಡ್ ಕಾಲ್ ದ್ಯಾಮ್, ಅವ್ರಿಗೆ ಅಪ್ಲಿಕೇಶನ್ ತುಂಬ ಹೆಲ್ಪ್ ಮಾಡಬೇಕು. ಏನಿದೆ, ಎಷ್ಟು ಲಾಸ್ಟ್ ಡೇಟ್ ಏನಿದೆ ಇದನ್ನೆಲ್ಲ ಹೇಳಬೇಕು. ಈಗ ಸೊಸೈಟಿಯವರು ನೋಡ್ರಿ, ಈಗ ಇಷ್ಟು ದಿನ ಸೊಸೈಟಿ ಲಾಗಿನ್ ID ಇರಲಿಲ್ಲ.
ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತೇನೆ ಹಾಗೂ ವಿನಂತಿಯನ್ನು ಮಾಡ್ತೇನೆ ಎಲ್ಲ ಸೊಸೈಟಿ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳಿಗೆ. ನಿಮ್ಮ ಊರಲ್ಲಿ ಡಂಗ್ರಾ ಸಾರಸ ನಮಗೂ ಲಾಗಿನ್ ಐ ಡಿ ಬಂದಿದೆ. ಯಾಕಂದ್ರೆ ರೈತರಿಗೆ ಗೊತ್ತಿರಲಿಲ್ಲ, ಅವ್ರದ್ದು ಐ ಡಿ ಇಲ್ಲ, ಯಾವ್ದಾರ ಬ್ಯಾಂಕಿಗೆ ಹೋಗಿ ತುಂಬನ ಅಲ್ಲಿ ಹೋಗಿ ತುಂಬನ ಗುದ್ದಾಡ್ತಾ ಇದ್ರು ರೈತರು. ಈಗ ಅವ್ರ ಐ ಡಿ ಬಂದಿದೆ, ನಮ್ಮಲ್ಲೇ ಈ ಕ್ರಾಪ್ ಇನ್ಶೂರೆನ್ಸ್ ಅಂತ ತುಂಬ್ಕೊಂತ ಇದ್ದೀವಿ, ನೀವು ದಯಮಾಡಿ ಬರ್ರಿ, 30ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಂತ ಹೇಳಿ ಇವ್ರು ಡಂಗ್ರ ಸಾರಿಸಿ ಜನರಿಗೆ ಅವೇರ್ನೆಸ್ ಮಾಡೋದು ಕೆಲಸ ಮಾಡಬೇಕು. ಈಗ ನಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಲೋಕಸಭಾ ಸದಸ್ಯರು ಪ್ರಯತ್ನ ಮಾಡಿ ಅಧ್ಯಕ್ಷರಿಗೆ ಮಾತಾಡಿದರು. ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳ ಆಹ್ವಾನ ಸ್ವೀಕಾರ ಮಾಡಿ ಅವರು ಹೇಳಿರೋ ಮಾರ್ಗದರ್ಶನದಾಗ ಅವ್ರಿಗೆ ಎಲ್ಲರಿಗೆ ಐ ಡಿ ಕೊಟ್ಟು ಅಲ್ಲೇ ಕಲೆಕ್ಷನ್ ಸೆಂಟರ್ ಮಾಡಿದ್ದಾರೆ. ಇದು ಸಾರ್ಥಕ ಯಾವಾಗ ಆಕೈತೆ ಅಂದರೆ ಟೋಟಲಿ ಆ ಬೆನಿಫಿಷಿಯರ್ಸ್ ಎಲ್ಲ ಅದರ ಲಾಭ ತಗೊಂಡ ಸಾರ್ಥಕ. ಸೊ ತಮ್ಮ ಮುಖಾಂತರ ನಾನು ಎಲ್ಲ ರೈತರಿಗೆ ವಿನಂತಿಯನ್ನು ಮಾಡ್ತೇನೆ, ಇಮಿಡಿಯೇಟ್ ಆಗಿ ನೀವು ಕ್ರಾಪ್ ಇನ್ಶೂರೆನ್ಸ್ ತುಂಬುವಂಥ ಕೆಲಸ ಮಾಡ್ತೇವೆ. ಭೀಕರ ಬರಗಾಲಿದೆ, ನೀರಿನ ಬಹುಶಃ ಮಳೆ ಬರೋ ಲಕ್ಷಣಗಳು ಭಾಳಷ್ಟು ಕ್ಷೀಣಿಸ್ತಾ ಇದ್ದಾವೆ. ಅಪ್ಪರ್ ತುಂಗ ವಾಟರನ್ನು ಸ್ಟಾಪ್ ಮಾಡಿದ್ದಾರೆ. ಅಪ್ಪರ್ ತುಂಗ ವಾಟರ್ನ ಅಟ್ಲೀಸ್ಟ್ ಈಗಿರೋ ಪೀಕಿಯರ ಬಿಡೋ ರೀತಿಯಲ್ಲಿ ಬಿಡಬೇಕು ಅಂತ ನಾನು ವಿನಂತಿಯನ್ನು ಕೂಡ ಮಾಡ್ತೇನೆ. ಆ ದೆಸೆಯಲ್ಲಿ ನಡೀಲಿ. ಮತ್ತೊಮ್ಮೆ ತಮ್ಮ ಮುಖಾಂತರ ನಾನು ಮಾಜಿ ಮುಖ್ಯಮಂತ್ರಿಗಳಿಗೆ, ಹಾವೇರಿ ಮತ್ತು ಲೋಕಸಭಾದ ಸದಸ್ಯರಾದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ತಿಳಿಸ್ತೇನೆ. ಹಾಗೂ KCC ಬ್ಯಾಂಕ್ನ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರಿಗೂ ಆಭಾರಿ ಇದ್ದೀವಿ ನಾವು ರೈತರ ಪರವಾಗಿ. ಧನ್ಯವಾದಗಳು. ಕ್ರಾಪ್ ಇನ್ಶೂರೆನ್ಸ್ ತುಂಬಿದ ರೈತರಿಗೆ ಸರ ಲಾಸ್ಟಿಗೆ ಕ್ಲೇಮ್ ಕೊಡುವಾಗ ಅದನ್ನು ಸರಿಯಾದ ರೀತಿಯ ಲಂಸಮ್ ಅಮೌಂಟ್ ಏನು ಕ್ಲೇಮ್ ಆಗಿರ್ತೈತಿ ಅದು ಸಿಗ್ತಾ ಇಲ್ಲ ಅನ್ನೋ ಆರೋಪ ಕೇಳಿ. ಇಲ್ಲ, ಆ್ಯಕ್ಚುಲಿ ಲಿಂಕಿಂಗ್ ಆಗಿರುತ್ತೆ. ಈಗ ನಮ್ಮದು ರೈತರು ದೇರ್ ಇಂಟದ ಕೆಲವೊಮ್ಮೆ ರೈತರಿಗೂ ತಪ್ಪು ಗ್ರಹಿಕೆ ಆಗಿರುತ್ತೆ, ಕೆಲವೊಮ್ಮೆ ಮೀಡಿಯೇಷನ್ಸ್ಗಳು ಫ್ರಾಡ್ಸ್ಗಳನ್ನು ಅದರ ಮಧ್ಯದಲ್ಲಿ ಇರ್ತಾರೆ. ಏನಾಗಿದೆ, ಈ ಕ್ರಾಪ್ ಇನ್ಶೂರೆನ್ಸ್ ತುಂಬ್ತಿರ್ತಾರೆ, ಬ್ಯಾಂಕ್ ಪಾಸ್ಬುಕ್ ಕೊಡ್ರಿ ಅಂತ ಹೇಳ್ತಾರೆ. ಈಗ ಜಂಟಿ ಇರ್ತದೆ, ನಂದು ಬೀರೇಶಣ್ಣಂದು ಜಂಟಿ ಇದೆ, ನಂದು ಬ್ಯಾಂಕ್ ಪಾಸ್ಬುಕ್ ನಾನು ದುಡ್ಡು ತುಂಬ್ತಿರ್ತೇನೆ, ನನ್ನ ಬ್ಯಾಂಕ್ ಪಾಸ್ಬುಕ್ ಕೊಡೋ ಬದಲಿ ಅವ್ನ ಬ್ಯಾಂಕ್ ಪಾಸ್ ಕೊಟ್ಕೊಂಡಿರ್ತಾರೆ. ಮತ್ತು ಡೆಫಿನೆಟ್ಲಿ ದುಡ್ಡು ಹೋಗಿ ಅವ್ರಿಗೆ ಜಮಾ ಆಗ್ತದೆ. ಇಲ್ಲ ಜಂಟಿ ಇದ್ದ ಅಕೌಂಟಲ್ಲಿ ಡಿಕ್ಲರೇಷನ್ ಮಾಡಿ ತಗೊಳಕ್ಕೆ ಮೋಸ್ಟ್ಲಿ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ದಟ್ ಹ್ಯಾಸ್ ಟು ಬಿ ಡನ್. ಏನಾಗಿದೆ, ಈಗ ರೈತರದ್ದು ಯೂನಿಕ್ ಕೋಡ್ ಫೆಸಿಲಿಟಿ ಬಂದಿಂದೆ, ಅಂದರೆ ಸೀಡಿಂಗ್ ಆಫ್ ದಿ ಕೋಡ್ ಬಂದಿಂದೆ. ಬಹಳಷ್ಟು ಕೃಷಿ ಇಲಾಖೆಯಲ್ಲಿ, ಕ್ರಾಪ್ ಲೋನಲ್ಲಿ ಮತ್ತು ಕ್ರಾಪ್ ಇನ್ಶೂರೆನ್ಸ್ಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಿದ್ದಾವೆ. ಕಾಲ ಕಾಲಕ್ಕೆ ಸರ್ಕಾರ ಅದನ್ನು ಸರ್ಕ್ಯುಲರ್ಗಳನ್ನು ಅಪ್ಡೇಟ್ ಮಾಡ್ತಿರುತ್ತೆ. ನಮ್ಮೆಲ್ಲರ ಕರ್ತವ್ಯನೂ ಹೌದು, ತಮ್ಮ ಆದಿಯಾಗಿ, ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಆದಿಯಾಗಿ ನಮ್ಮೆಲ್ಲರ ಕರ್ತವ್ಯನೂ ಹೌದು, ಕಾಲ ಕಾಲಕ್ಕೆ ಅಪ್ಡೇಟ್ ಮಾಡಿಕೊಡ್ಬೇಕು ರೈತರಿಗೆ ಏನು ಹೊಸ ಸರ್ಕ್ಯುಲರ್ ಬಂದಿದೆ ಅಂತ. ಒಂದು ಇಲಾಖೆ ದೊಡ್ಡ ಜವಾಬ್ದಾರಿ ಇರುತ್ತೆ, ನೀವೆಲ್ಲ ರೈತರಿಗೆ ಮಾಡಬೇಕು. ಈ ಕೃಷಿ ಕೇಂದ್ರಕ್ಕೆ ರೈತರು ಬರ್ತಾರೆ, ಕೃಷಿ ಕೇಂದ್ರಕ್ಕೆ ರೈತರು ಬಂದಾಗ ಅವ್ರಿಗೆ ಅಲ್ಲಿ ಸರ್ಕ್ಯುಲರ್ ನೋಟಿಸ್ ಬೋರ್ಡ್ ಹಚ್ಬೇಕು. ಓದೋರಿಗೆ ಬರ್ತಾರೆ, ಓದ್ಲಾರ್ದವ್ರು ಬರ್ತಾರೆ. ಪ್ರತಿ ಗ್ರಾಮ ಪಂಚಾಯತಿಗೆ ಮಾಡಬೇಕು, ಪೆನಿಟ್ರೇಷನ್ ಹಾಕಬೇಕು. ಲೋವರ್ ಲೆವೆಲ್ಗೆ ಕೆಳಗೆ ಹೋದಾಗ ಪ್ರತಿಯೊಬ್ಬ ಜನಸಾಮಾನ್ಯನಿಗೆ ಅರ್ಥ ಆಗುತ್ತೆ, ಈ ಕಾನೂನು ಬಂದಿದೆ, ಇದಿಲ್ಲ. ಮೊದಲೆಲ್ಲ ಆಣೆವಾರ ತೆಗಿತಿದ್ರು, ಮೊದಲು ಹೋಬಳಿ ಒಂದು ಯೂನಿಟ್ ಮಾಡಿದ್ರು. ಅವಾಗ ಒಂದು ಹೋಬಳಿಯಾಗೆ ಒಂದು ಸೈಡ್ ಮಳೆ ಆಗ್ತಿತ್ತು, ಒಂದು ಸೈಡ್ ಮಳೆ ಆಗ್ತಿರಲಿಲ್ಲ. ಗ್ರಾಮ ಪಂಚಾಯತ್ ಒಂದು ಯೂನಿಟ್ ಮಾಡಿದ್ರು, ಗ್ರಾಮ ಒಂದು ಯೂನಿಟ್ ಮಾಡಿದ್ರು. ಈಗ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಎಲ್ಲ ಪೀಕದು ಸರ್ವೆ ಆಗ್ತಾ ಇದೆ. ಉತ್ತಾರದಲ್ಲಿ ರೈತರ ಪೀಕಿನ ಕಾಲಮ್ನಲ್ಲಿ ಎಂಟ್ರಿ ಆಗ್ತಾ ಇದೆ. ನಾವು ರೈತರದ್ದು ಈಗ ಪ್ರೊಫೈಲ್ ಅಪ್ಡೇಟ್ ಇದೆ, ಎನಿ ಅಗ್ರಿಕಲ್ಚರಿಸ್ಟ್ ರೈತರದ್ದು ಈಗ ಪ್ರೊಫೈಲ್ ಅಪ್ಡೇಟ್ ಇದೆ. ಸೊ ಆದ ಕಾರಣ ರೈತರು ಕಾಲಕ್ಕೆ ತಕ್ಕಂಗೆ ಅಪ್ಡೇಟ್ ಆಗುವಂಥ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಅನ್ನದಾತರ ಬೆಳೆ ವಿಮೆಯನ್ನು ಎಲ್ಲೆಲ್ಲಿ ಹೇಗೆ ಕಟ್ಟಬೇಕು, ನೊಂದ ರೈತರಿಗೆ ಯಾವ ರೀತಿ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದಿಂದ ಇನ್ಶೂರೆನ್ಸ್ ಕಂಪ್ನಿಯಿಂದ ಪರಿಹಾರ ದೊರಕಲಿದೆ ಅನ್ನೋದನ್ನು, ಹಾಗಾದರೆ ಈ ಸುದ್ದಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ತಡ ಯಾಕೆ ಮಾಡ್ತೀರಾ ವೀಕ್ಷಕರೇ? ಇಂಥ ನಮ್ಮ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.